ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರೇ ಏನಾರ ಆತರ ಏನಾರ ಚಾಲೆಂಜ್ ಗಿಲೆಂಜ್ ಕಟ್ಟೋದಿದ್ರೆ ನಾವು ಕಟ್ಟಕ್ ರೆಡಿ ಇದಾವೆ. ಈಗ ಈಕ್ವಲ್ ಅಂತ 0 ನನ್ ಬೂತಲ್ಲಿ ನನಗೆ ಅವನಿಗೂ 50 ಇವನಿಗೂ 50 0 ಲೆಕ್ಕ ನಮಗೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲರ ಕೇಂದ್ರ ಬಿಂದುವಾಗಿರುವಂತದ್ದು, ಕೌತುಕದ ಕ್ಷೇತ್ರವಾಗಿರುವಂತದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಪುತ್ರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಸ್ವಕ್ಷೇತ್ರ ಶಿಕಾರಿಪುರದಲ್ಲೇ ಸವಾಲನ್ನ ಎಸೆತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಬೆಟ್ಟಿಂಗ್ ಕಟ್ತಿದ್ದಾರೆ. ಈ ಸಲ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತ. ವಿಡಿಯೋದ ಆರಂಭಕ್ಕೂ ಮುನ್ನ ಶಿಕಾರಿಪುರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ತನ್ನ ಟ್ರಾಕ್ಟರ್ ಅನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಗೆದ್ದೇ ಗೆಲ್ತಾರೆ ಅಂತ ಸವಾಲು ಎಸೆದು ಬಿಜೆಪಿಯವರು ಯಾರಾದ್ರೂ ಬೆಟ್ಟಿಂಗ್ ಕಟ್ಟಂಗಿದ್ರೆ ಕಟ್ಟಿ ಅನ್ನುವಂತಹ ಸವಾಲನ್ನ ಎಸೆದಿದ್ರು. ಆದ್ರೆ ಇಲ್ಲಿ ಬಹುಮುಖ್ಯ ಅನ್ಸುವಂತದ್ದು, ಬಿಜೆಪಿಗೂ ಮುಂಚೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಸವಾಲನ್ನ ಎಸೆತಿದ್ದಾರೆ ಅನ್ನೋದಾದ್ರೆ ಶಿವಮೊಗ್ಗ ಲೋಕಸಭಾ ಚಿತ್ರಣ ಬದಲಾಗ್ತಿದೆಯಾ? ಸರ್ಪ್ರೈಸ್ ರಿಸಲ್ಟ್ ಬರಬಹುದಾ? ಯಾಕಂದ್ರೆ ಮಾಜಿ ಸಂಸದ BY ರಾಘವೇಂದ್ರ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದನ್ನ ಮಾತನ್ನ ಹೇಳ್ತಾರೆ. ವಿಡಿಯೋದ ಆರಂಭಕ್ಕೂ ಮುನ್ನ ಆ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಒಂದು ಬೂತಲ್ಲಿ ನನಗೂ 50 ಬರುತ್ತೆ, ಮತ್ತೊಬ್ರಿಗೂ 50 ಬರುತ್ತೆ ಅಂದ್ರೆ ಅದು 0 ಅಲ್ವಾ? ಅದು ನನಗೆ ಗೆಲು ಹೇಗಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇಂಥದ್ದೊಂದು ಅಚ್ಚರಿಯ ಹೇಳಿಕೆಯನ್ನ ಯಾಕೆ ಕೊಟ್ಟರು ರಾಘವೇಂದ್ರ ಅವರು? ಅದರಲ್ಲೂ ಮುಖ್ಯವಾಗಿ ಬಹುಪಾಲು ಕಡೆ ಏನ್ ಬೆಟ್ಟಿಂಗ್ ದಂಧೆ ನಡೀತಿದೆ, ಯಾರು ಗೆಲ್ಲಬಹುದು ಅನ್ನುವಂತಹ ವಿಚಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿನೇ ಹೆಚ್ಚಿನ ಸಟ್ಟಾ ಬಜಾರ್ನ ಒಂದು ಚರ್ಚೆ ನಡೀತಿದೆ, ಬೆಟ್ಟಿಂಗ್ ನಡೀತಿದೆ. ತೀರಾ ರಾಘವೇಂದ್ರ ಅವರು ಗೆದ್ದೇ ಗೆಲ್ತಾರೆ ಅಂತ ಯಾರಾದ್ರೂ ಹೇಳ್ತಿದಾರ? ಅಲ್ಲಿನ ಸ್ಥಳೀಯ ಪತ್ರಕರ್ತರಿಗೆ ಕೇಳಿದ್ರೆ ಸ್ಪಷ್ಟವಾದ ಚಿತ್ರಣವನ್ನ ಕೊಡ್ತಿಲ್ಲ. ಹಾಗಂತ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರ? ಅದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಬದಲಾಗಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದಕ್ಕೆ ಎಷ್ಟು ಅಂಶಗಳು ನಾವು ಪಟ್ಟಿ ಮಾಡಬಹುದು, ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅನ್ನೋದಕ್ಕೆ ಅಷ್ಟೇ ಅಂಶಗಳ ಪಟ್ಟಿ ಕೂಡ ಸಿದ್ಧವಾಗತ್ತೆ. ಅಲ್ಲಿಗೆ ಫೋಟೋ ಫಿನಿಶ್ ರಿಸಲ್ಟ್ ಶಿವಮೊಗ್ಗದ್ದು ಸಿಗಬಹುದು. ಯಾರೇ ಗೆದ್ರೂ ಕೂಡ ಅತಿ ಕಡಿಮೆ ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಬಹುಮುಖ್ಯ ನಿರ್ಣಾಯಕ ಮತದಾರರಾಗಿರುವಂತಹ ಈಡಿಗ ಸಮಾಜದ ಮತಗಳು ಈ ಸಲ ಒನ್ ಸೈಡೆಡ್ ಆಗಿವೆ, ಅದು ಕಾಂಗ್ರೆಸ್ ಪರವಾಗಿವೆ ಅನ್ನುವಂಥದ್ದು ಗ್ರೌಂಡ್ ರಿಪೋರ್ಟ್. ಇದೇ ಕಾರಣಕ್ಕೋಸ್ಕರನೇ ರಾಘವೇಂದ್ರ ಅವರು ಅಚ್ಚರಿ ಹೇಳಿಕೆ ಕೊಡ್ತಿದ್ದಾರೆ ಅನ್ನುವಂಥದ್ದು.